ಏನದು? ನುಗ್ಗೆ ಸೊಪ್ಪಿನ ಚಟ್ನಿ ನೋಡು. ಇದೇಂತಕ್ಕೆ ಅಂತ ತಿನ್ನೋಡಲ್ಲ ಏನಕ್ಕೆ ಅಂತ ಬೆಳಕ ರಸ ಹಿಂಗೆ ತಿನ್ಬೇಕಾ? ಹಂಗೆ ತಿನ್ನಿ. ಏನಕ್ಕೆ ಇದು? ಥೋ ಹೊದ್ಬಿಡ್ತೀನಿ ಇಟ್ಕೊಂಡು ನನ್ನ ಮಗನೇ ಏನು ತಕ್ಕಿ ಮಾಡಿರೋದು ಅದನ್ನು? ನುಗ್ಗೆ ಸೊಪ್ಪಿದ್ದು ಕೊಡು, ಕಣ್ಣಿಗೆಲ್ಲ ಒಳ್ಳೇದು ಕಣು, ಹೆಲ್ತಿಗೆಲ್ಲ ನುಗ್ಗೆ ಸೊಪ್ಪಿದ್ದು ರೆಸಿಪಿ ಮಾಡೋದು ಹಾಕ್ತೀನಿ ನಂದೇ, ನೀವು ಓನ್ ಇದು ತಿನ್ನಕ್ಕೆ ಕಣೆ ಮಾಡಿರೋದು. ರೆಸಿಪಿ ಅಲ್ಲ, ಅಮ್ಮ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿರೋದು. ನೋಡಿ ನಿಜ ಹೇಳ್ಬಿಟ್ಲು. ಇದು ಓನ್ ಸೊಸೆ ಅವ್ರ ಅಮ್ಮ ಹೇಳ್ಕೊಬಿಟ್ಟು ಯೂಟ್ಯೂಬಲ್ಲಿ ನೋಡಂತ. ನೀನೇನು ಮಾಡ್ತಿದ್ದೆ ಶಿಷ್ಯ? ನಾನು ಹಿಂಗೆ ಬೆದ್ದಿ ಮಾತಾಡಿ ಇನ್ನು ಏನೇ ನೀನು ಮಾಡ್ತಿರೋ ಚಟಪಟ ಅಂತೈತಲ್ಲೇ. ಅದೇನೋ ಗೊತ್ತಿಲ್ಲ, ನೀರು ಇದು ಮಾಡಿದ್ದೇನೆ, ನೀರು ಜೊತೆ ಹಾಕಿ. ಸಾಕಂಗೆ ಆಗ್ತೈತೆ. ಹಾಂ ಹಾಂ ಹಾಂ, ನಿನ್ನ ಕೈಯೋ ನಿನ್ನ ನಗುನು ನೈಸ್. ಜಾಲೆ ಥರ ಐತೆ ಕೊಡಿಲಿ, ಇದು ಎಣ್ಣೆ ಗೆಣಸೋದಲ್ಲ. ಏನು ಅದು ಇದನ್ನು ತೆಗಿ, ತರಕಾರಿ ಪ್ಲೇಟ್ ಅದು ಕೆಳಗಡೆ ಎರಡನೇದು ಕಾಫಿ ಸಾಸ್ ಬೇಕಾ? ಎರಡನೇದು ಅಯ್ಯ ತಡಿಯೇ ಕೊಡ್ತೀನಿ, ಎರಡನೇದಾನೆ. ಅಯ್ಯ ಎರಡನೇದಂತೆ ಎರಡನೇದು. ಎಣ್ಣೆ ಇದ್ರಲ್ಲಿ ಎಣ್ಣೆ ಸೋರಲ್ಲ, ವೇಸ್ಟ್. ಅದರಲ್ಲೇ ಎತ್ಕೊಂಬೋದಲ್ಲೇ ನಾವು ಟೆಕ್ನಾಲಜಿ ಯೂಸ್ ಮಾಡಲ್ಲ. ಬಿಡು, ಅದರಲ್ಲಿ ಎತ್ಕೊಂಬಂದಂತ ಗೊತ್ತಿರ್ಲಿಲ್ಲ ಎಣ್ಣೆ ಆಗ್ತೈತೆ. ಎಲ್ಲಿ? ಇಲ್ಲಿ ಆದ್ರೆ ಅದು ಬಿಡಿ. ಏನು ಮಾಡ್ತಾ ಇಲ್ಲ ಕಣಮ್ಮ, ಇವ್ ಟ್ಯಾಲೆಂಟ್ ನೋಡಿ ನನಗಂತೂ ಶಾಕ್ ಆಗ್ತಿದೆ. ಅದೇ ನನ್ನ ಟ್ಯಾಲೆಂಟ್ ಯಾರೋ ನೋಡ್ಬಾರ್ದು. ಅಲ್ಲ ಅದು ಹೆಂಗೆ ಅಂತ ಅರ್ಥ ಆಗ್ತಿಲ್ಲ. ನೋಡಿ ಎಣ್ಣೆ ಆಗುತ್ತಾ? ಇವಾಗ ಆಗಲ್ವಾ? ಎಲ್ಲ ಆಗುತ್ತೆ, ಈಗ ಇಲ್ಲಿ ಕೆಳಗಡೆ ಹಾಕಿದ್ಯಲ್ಲ. ಮಾತ್ರ ಆಗುತ್ತೆ, ಇಲ್ಲಿ ಏಳಲ್ಲೆಲ್ಲ ಆಗಲ್ಲ. Women. ಹೆಂಗಾದ್ರೆ ಎಣ್ಣೆ ತಾನೆ. ಎಣ್ಣೆ ತಾನೆ. ಮೈ ವೈಫ್ ಹಿಡನ್ ಟ್ಯಾಲೆಂಟ್ ಇದು. ನನಗಂತೂ ಸೀರಿಯಸ್ ನಿನ್ನ ಮ್ಯಾಥಮೆಟಿಕ್ಸ್ ಅರ್ಥ ಆಗ್ತಿಲ್ಲ. ಏನೇನಿಂದ ಐಡಿಯಾ, ವಾಟ್ ಎ ಐಡಿಯಾ ಸರ್ಜಿ. ಎಲ್ಲಿ ಕಲ್ತ್ಕೊಂಡಿ ಐಡಿಯಾ? ಎಲ್ಲಿ ತಲೆಯಲ್ಲಿ ಬಂದಿತ್ತು? ಎಲ್ಲರಿಗೂ ತಲೆಯಲ್ಲೇ ಬರೋದು ಹೇಳು. ಬೇರೆ ಕಡೆ ಅದರಲ್ಲೇ ನೆನೆಸ್ಬಿಟ್ರೆ ಇದು ಸರೋಗುತ್ತಾ? ಇದು ಮೆತ್ಕಾಗ್ಬಿಡುತ್ತಾ? ಆ ಥರ ಏನಿಲ್ಲ, ಎದ್ದೆದ್ದು ಹಾಕ್ಬೇಕಲ್ಲ, ಅದಕ್ಕೆ ಹಾಕೊಂಡಿದ್ದೀನಿ. ಹಾಕಿ ಹಸಿಟ್ಟು ಏನಾಗಲ್ಲ ಜಾಸ್ತಿ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀನಿ. ಜಾಸ್ತಿ ನೋಡ್ಬೇಡ. ಅಲ್ಲ ಈಗ ಇದನ್ನೇ ಹಿಂಗೆ ಎಜ್ಜರಾಗಲ್ವಾ? ಸುಮ್ಮನೆ ಇರೋ, ಎಲ್ಲ ಕಚ್ಕೊಂತೈತೆ. ಏನು ಕಚ್ಕೊಂತೈತೆ ನಿಮ್ಮ ಅಜ್ಜಿ? ಹಸಿಟ್ಟು ಎಲ್ಲ ಇದು ಕಚ್ಕೊಂತೈತೆ, ಹಸಿಟ್ಟು ಕಚ್ಕೊಂತೈತೆ. ಒಂದು 2 ನಿಮಿಷ ತಡಿ ಮಹೇಶ, ಅದಕ್ಕೆ ಹಸಿಟ್ಟು ಕಚ್ಕೊಂತೈತೆ, ಎಣ್ಣೆ ಎಲ್ಲ ಸೋರ್ತೈತೆ. ನೀನು ಅದಕ್ಕೂ ಸೋಲಿ ಬಿಡು, ತೊಳ್ದಾಕು ರೈತ ತಗೊಂಡಿರೋದು ಅದಕ್ಕೆ ತಾನೇ. ಸೋರಿದ್ರೆ ಜಾರ್ಗಿರ್ ಬಿದ್ರೆ ನೆಲಕ್ಕೆ ಯಾಕೆ ಸೋರಿಸ್ತೀಯ ಅದನ್ನ? ಇವಾಗ ಎತ್ಕೊಂಡಲ್ಲ ನೀನ್ ನೆನ್ಸ್ಲಿ ಅಂತ ಯಪ್ಪ ಬೇಡ, ಹೋಗು. ಕಡದ್ ಹಾಕ್ಬಿಟ್ರು ಅಂತ ಬೈಲಿ. ನೋಡಿ. ಅಯ್ಯ ಅದನ್ನು ಮಾಡ್ಕೋಬೇಕ. ಕೆಂಪಾಸ್ ಹತ್ಕೊಂಡು ಏನೇನ ಬರ್ತಿರೋ. ನೀನ್ ಹತ್ಕೊಂಡ್ ಬಂದ್ಬಿಟ್ಟು ನೋಡು, 2 ಯೂಸ್ ಮಾಡ್ತಿದ್ಯಲ್ಲ, ತೆಗೆದು ಅದ್ರೊಳಗೆ ಹಾಕದಂತೆ. ಪಾಲನೆ ತೊಳಿದ್ಯಾ? ಪ್ಲೀಸ್, ಇದೆಲ್ಲ ಹೋಗು, ನಂಗೆ ಹೆಂಗ್ ಕಂಫರ್ಟಬಲ್ ಆಗುತ್ತಾ. ಒಂದು 500 ರೂಪಾಯಿ ಕೊಟ್ರೆ ಹೋಗ್ಬಿಡ್ತೀನಿ, ಅದಕ್ಕೋಸ್ಕರನೇ ಬಂದಿದ್ದೆ ಅಲ್ಲಿಂದ. ಎಲ್ಲಿಕ್ಕಿದೆ ಹೇಳು? ಯಾರು ನೀನು? ನೋಡು, ಮಂತ್ ಎಂಡ್ಗೆ ಏನಂತ ಸೀರಿಯಸ್ ಆಗಿ ಕೊಡ್ತೀವಿ ಸ್ಯಾಲ್ರಿ ಆಗಿಷ್ಟೇ. ದೇಮ್ಮ ಅಮ್ಮ ಕೇಳೋದು ನನ್ನ ಹತ್ರ ಇಲ್ಲ. ನಾವು ನೀನು ಕೊಡೆಮ್ಮ. ನನ್ನ ಹತ್ರ ಇಲ್ಲಮ್ಮ. ಇಲ್ಲಾಂದ್ರೆ ಇದನ್ನೆಲ್ಲರಿಗೂ ಇಡೀ ದೇಶಕ್ಕೆ ಪ್ರಚಾರ ಮಾಡ್ತೀನಿ. ಮಾಡು, ಪರವಾಗಿಲ್ಲ. ಅದ್ರಲ್ಲಿ ತಗೊಳೋದಂತೆ. ಸರಿ, ಮಾಡು, ಪರವಾಗಿಲ್ಲ. ಆದ್ರೆ ನನ್ನ ಹತ್ರ ಕಾಸು.
ಏನಂತ ಈಗಲೂ ಅರ್ಥ ಆಗ್ತಿಲ್ಲ ನೋಡಿ. ಒಂದು ಎಲ್ಲ ಒರೆಸ್ಕೊಂಬಿಡುವ ವರ್ಷಲ ಬಾಯಿಲಿ ವರ್ಷಲ ಮೇಲೆ ವರ್ಷಲವಾ ವರ್ಷಲ ಅಂದ್ರೆ ವರ್ಷಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಅದ್ ಹೆಂಗ್ ಫೈನಲ್ ಆಗಿ ಅದ್ ಹೆಂಗ್ ಮಾಡ್ತೀಯ ಅಂತ ನೀವು ಇನ್ನೊಂದ್ಸತಿ ತೋರಿಸ್ಬಿಡಂತ. ಇವಾಗ ನನಗೆ ಕಾರಣ ಹೇಳೋ, ಇದ್ರಲ್ಲೇ ಎತ್ಕೊಬೋದಲ್ವಾ, ಅದನ್ನ ಏನಂತಕ್ಕೆ ಯೂಸ್ ಮಾಡ್ತಿದ್ಯಾ? ಇದು ಏನಕ್ಕೆ ಯೂಸ್ ಮಾಡಿದೆ ಅಂದ್ರೆ ಓ ಸೈಡಿಗೂ ಅಡುಗೆ ಮನೆನಾ ಬಸ್ಲು ಮನೆನಾ? ಸಾರಿ ಆಯ್ತು. ಹಾಂ ಓಕೆ. ಇದ್ರಲ್ಲಿ ಮಾಡಿದ್ರೇನು? ಆಯ್ತಾಯ್ತು ಮಾಡು. ನಾನು ಇನ್ನೇನು ಕೇಳೋದು, ನಾನು ನೋಡ್ಬೇಕು ಅದನ್ನು ಕ್ಲೀನಾಗಿ. ನಾನು ತಿಳ್ಕೊಳ್ಳೇಬೇಕು ಅನ್ನೋ ಅಜ್ಜಿ. ತಲೆ ಮೇಲೆ ತಲೆ ಬೆಳೆದ್ರು ಇವತ್ತು ಈ ಫಾರ್ಮುಲಾ ಅಂತ ನನಗೆ ನಂಗೆ ಗೊತ್ತಾಗ್ಲೇ ಇರೋದನ್ನ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಂತೀನಿ. ಅಷ್ಟು ಗೊತ್ತಾಗ್ಲಿಲ್ಲ ಅಂತ ಬೇರೆಯವ್ರಿಗೂ ಗೊತ್ತಾಗ್ಲಿಲ್ಲ ಅವಾಗ. ಯಾರು ಗೊತ್ತಾಗ್ಲಿದ್ರೆ ಸುಮ್ಮನೆ ಆಗ್ತೀನಿ, ತಿಳ್ಕೊಳಲ್ಲ. ನೀನು ಚಾಟ್ ಜಿಪಿಟಿ ಸರ್ಚ್ ಮಾಡ್ದ ಇದನ್ನ? ಸರಿ ಓಕೆ. ತಿರುವುದೇ ಏನು ತಗೊಂಡಿರೋದು ಪಾತ್ರೆಗಳೆಲ್ಲ ಯೂಸ್ ಮಾಡಕ್ಕೆ ಅಂತಾನೆ ಅದನ್ನೇ ಮಾಡ್ತಾ ಇದೀನಿ. ಓಕೆ, ಇದು ಅಲ್ಲಿಂದ ತಕೊಂಡೆ ಇದನ್ನ ನಾನು. ಓಕೆ, ಒಪ್ಕೊಂತೀನಿ. ಸೊ ಅದನ್ನ ಮಾಡಿದ್ಯಾ? ತಗೊಂಡ್ರೆ ಎಣ್ಣೆ ಜಾಸ್ತಿ ಇದು ಪೇಪರ್ ಮೇಲೆ ಬೀಳ್ತೈತೆ, ಅದಕ್ಕೆ ನಾವು ಆರಾಮಾಗಿ ಸೋರ್ಕೊಂತೈತೆ ಅಂತ. ಅದ್ರಲ್ಲಿ ಯೂಸ್ ಮಾಡ್ಬೋದಲ್ಲ. ನಂಗೆ ಗಂಟೆ ಎಣ್ಣೆ ತಿನ್ನಲ್ವಲ್ಲ. ಸರಿ, ನಾನು ತಿನ್ನಲ್ಲ, ಒಪ್ಕೊಂತೀನಿ. ಇದ್ರ ಬದಲು ಇದನ್ನೇ ಮಾಡ್ಬೋದಲ್ಲ, ಎತ್ಬೋದಲ್ಲ. ಅದ್ ಎಣ್ಣೆ ಆಗುತ್ತೆ ನೋಡಿ, ಇಲ್ಲಿ ಕಣ್ತಾಗ ಇವಾಗ ಎಣ್ಣೆ ಆಗೈತಲ್ಲ. ಇಲ್ಲಾಗಿರೋದಕ್ಕೂ ತುಂಬಾ ವ್ಯತ್ಯಾಸ ಐತೆ. ಅಲ್ಲಾಗಿದ್ರೆ ಏನು ಅಂತ ಸಮಸ್ಯೆ? ಎಣ್ಣೆ ತಗೊಳ್ತೈತೆ, ವೇಸ್ಟ್ ಆಗುತ್ತೆ ಎಣ್ಣೆ ಅಂತ. ಅದೇ ನಿಂಗೆ ಗೊತ್ತಾಗಲ್ಲ, ಹೋಗಿ ನೋಡಿ. ಸೀರಿಯಸ್ ಆಗ್ಲೂ ಗೊತ್ತಾಗಲಿಲ್ಲ. ಗೊತ್ತು ಆಗಲ್ವೇನೋ ನನ್ನ ಲೈಫಲ್ಲಿ. ಯಾರಿಗೆ ಗೊತ್ತಾಗ್ಬಿಟ್ಟ ಬಿಡ್ತಾ ಗೊತ್ತಿಲ್ಲ, ನನಗೆ ಗೊತ್ತಾದ್ರೆ ಸಾಕು. ಯಾಕೆಂದ್ರೆ ಅಡುಗೆ ಮಾಡೋದು ನಿನ್ಗೆ ಗೊತ್ತಾಗ್ಬಿಟ್ಟೈತಲ್ಲ ಆಲ್ರೆಡಿ. ಸರಿ ಓದಿ ಕೂಡ ಅದೇನ ಮಾಡಿದ್ದೀರ, ಒಂದು ಟೇಸ್ಟ್ ಎಲ್ಲ ನೋಡ್ತೀನಿ ಹೆಂಗೈತೆ. ಚಪ್ಪೆ ಹಂಗೈತೆ? ಸೆಪ್ತಾ ಇರೋ ಪರವಾಗಿಲ್ಲ, ಚೆನ್ನಾಯ್ತಾ? ಯಾಕೆಂದ್ರೆ ಮನೆಗೆ ಹೋಗ್ತಿದ್ದೆ ಬಿಸಿ ಬರುತ್ತೆ ಅಂತ. ಇನ್ನೊಂದು ಕೊಡ ಬೇಕಾ ಬೈ ಸರ್? ಓದಿ ಕೌರ್ಗಾತದೆ. ನಿಜವಾಗ್ಲೂ ನಿಂದೇನ ತಾನೇ ಐಡಿಯಾ ಇದು? ಅದಕ್ಕೆ ಹೆಂಗೈತೆ? ಯಾರು ನನಗೆ ಬುದ್ಧಿವಾದ ಹೇಳಿದ್ರೆ ನೀನು ಹೇಳು. ನಾನಿದನ್ನಂತೂ ಕಾಮೆಂಟ್ ಎಲ್ಲ ತಿಳ್ಕೊಂತೀನಿ. ಇಲ್ಲಿ ಯಾರು ಅರ್ಥ ಮಾಡ್ಕೊಳೋರು ಅಲ್ಲ, ಅದು ಹೆಂಗೆ ಅಂಟ್ಕಂತೈತೆ ನನ್ಗೆ ಇವಾಗಲೂ. ನಾನು ಸೀರಿಯಸ್ ಆಗಿ ಅರ್ಥ. ಸರಿ ಆಯ್ತು, ಎಲ್ಲ ಮಾಡಾದ್ಮೇಲೆ ಹಿಂಗೆ ತೋರಿಸ್ತೀನಿ ಹೆಂಗೆ ಅಂಟ್ಕೊಳುತ್ತೆ ಎಣ್ಣೆ ಅಂತ. ಆಯ್ತಾ? ಇವ್ನು ಯಾವ ನೀನು ಟಿಶ್ಯೂ ಪೇಪರ್ ತಗೊಂಡ್ಕೊಳ್ಳೋದಿಲ್ವೇನಲ್ಲಿ? ಅಪ್ಪಿ ಒಂದು ಕಿಟಕಿ ತೆಗಿಯ ಸೆಕೆ. ಹೇಳಪ್ಪ. ಏನು ಮಾಡಬೇಕು? ಏನು ಮಾಡ್ಬೇಕಾಯ್ತು? ಟಿಶ್ಯೂ ಪೇಪರ್. ಮಾತಾಡ್ತಾ ಅಂತಡಿಯ ಲೀತಿ ಮಹೇಶ ಏನು ಮಾಡ್ತೀನಿ ಹೇಳಪ್ಪಿಯ. ಈ ಕಿಟಕಿ ತೆಗಿಬೇಕಾ? ಬಾಗಿಲ ತೆಗ್ದೈತಲ್ಲ. ಇದೊಂಚೂರು ತೆಗಿಯ, ಗಾಳಿ ಇರ್ತದೆ. ಯಪ್ಪ ದಿನಾಂಗ ಬರಪ್ಪ, ನೀವು ಅದಕ್ಕೆ ಮಾತಾಡೋದಕ್ಕಿನಿ ಅಂತ ಏನ್ರಿ ಅವತ್ತಿಂದ. ಸರಿನಾ? ಇಲ್ಲ ಮಾತಾಡ್ತಾ ಅಲ್ಲ ಸರಿನಾ? ಅಲ್ಲ ಅನ್ನ ಆಯ್ತಾ ನೋಡು, ಕರೆಕ್ಟ್ ಇದನ್ನು ಕೊಡೋದು. ಅದಕ್ಕಾಗ್ತೀಯಾ? ಏನೇನು ತಿನ್ನಿಸ್ತಾ ಇದ್ರಿ ನಮಗೆ ನೀವು? ಬೆಳಗ್ಗೆ ಅಂತ ಎಣ್ಣೆ ಅನ್ನ ಕರೆಕ್ಟ್, ಇಲ್ಲಾಂದರೆ ಪದಾರ್ಥ ತಿಂದು ಬಿಸಿ ಆಗುತ್ತೆ.
ಏ ಜೀಮ್ಮ ಇದ್ರಲ್ಲಿ ಕರೆ ಆದ್ರೆ ಹೋಗಲ್ಲಮ್ಮ. ಕಾಣಿಸ್ತೈತೆ. ಬೇರೆ ಬಟ್ಟೆ ಐತೆ ತಾನೇ ಒರ್ಸ್ಕೋ. ಅಮ್ಮ ಆಯ್ತು ಬಿಡೆ.